ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನ್ನೇನು ಕೆಲವು ದಿನಗಳಲ್ಲಿ IPL ಮ್ಯಾಚ್ ಶುರುವಾಗುತ್ತೆ. ಈ ಬಾರಿ ಎಲ್ರಿಗೂ ಇರುವಂಥ ಕುತೂಹಲ ಏನಪ್ಪ ಅಂತಂದರೆ ನಮ್ಮ RCB ಕಪ್ ಗೆಲ್ಲುತ್ತಾ ಅನ್ನುವಂಥ ವಿಚಾರ. ಇವತ್ತು RCB ಅನ್ಬಾಕ್ಸ್ ಇವೆಂಟ್ ಕೂಡ ನಡೆಯುತ್ತೆ. ಹಾಗಾದರೆ ಈ ಒಂದು ಅನ್ಬಾಕ್ಸ್ ಇವೆಂಟ್ನಲ್ಲಿ ಏನೇನು ಸ್ಪೆಷಾಲಿಟಿ ಇರುತ್ತೆ, ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ, ಕಿಂಗ್ ಕೊಹ್ಲಿ ಬೆಂಗಳೂರಿಗೆ ಬಂದಿದ್ದಾರಾ? ಆಲ್ರೆಡಿ ಬಂದಿದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನು ಇರುತ್ತೆ ಅನ್ನುವಂಥ ಬಗ್ಗೆ ವಿಶೇಷತೆ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. 2025ರ IPLಗೆ ಬಲಿಷ್ಠ ಟೀಮ್ ಕಟ್ಕೊಂಡು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಅಖಾಡಕ್ಕೆ ಧುಮುಕ್ತಾ ಇದೆ. ತಂಡದಲ್ಲಿ ನಾಯಕ ಸೇರಿದಂತೆ ಸಾಕಷ್ಟು ಬದಲಾವಣೆಯನ್ನ ಕೂಡ ಈ ಬಾರಿ ಮಾಡಿಕೊಂಡಿದೆ. 18ನೇ ವರ್ಷದ ಟೂರ್ನಿಯಲ್ಲಿ ಟ್ರೋಫಿ ಗೆಲ್ಲುವ ಉತ್ಸಾಹದಲ್ಲಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ನೇತೃತ್ವದಲ್ಲಿ ಮೈದಾನಕ್ಕೆ ನಮ್ಮ ತಂಡ ಇಳಿತಾ ಇದೆ. ಈ ಎಲ್ಲದರ ನಡುವೆ RCB ಅನ್ಬಾಕ್ಸ್ ಇವೆಂಟ್ ಸಿದ್ಧತೆ ಜೋರಾಗಿದ್ದು ವಿರಾಟ್ ಕೊಹ್ಲಿ ಸಿಲಿಕಾನ್ ಸಿಟಿಗೆ ಈಗಾಗಲೇ ಬಂದಿದ್ದಾರೆ ಸ್ನೇಹಿತರೆ. ಸೊ RCB ಅನ್ಬಾಕ್ಸ್ ಇವೆಂಟ್ ಅಂದರೆ ಇಡೀ IPLನಲ್ಲೇ ಒಂದು ವಿಶೇಷವಾದ ಕಾರ್ಯಕ್ರಮ, ಒಂದು ವಿಶೇಷವಾದಂಥ ದಿನ ಇರುತ್ತೆ. ಯಾವ ತಂಡಕ್ಕೂ ಇರದ ಅಭಿಮಾನಿಗಳು ಬೆಂಗಳೂರು ಟೀಮ್ಗೆ ಇದ್ದಾರೆ. ಸೊ ಅನ್ಬಾಕ್ಸ್ ಇವೆಂಟ್ನಲ್ಲಿ ವಿಶೇಷ ಘೋಷಣೆ, ಜರ್ಸಿ ಬಿಡುಗಡೆ ಜೊತೆಗೆ ಈ ಸಲ ಹೊಸ ಕ್ಯಾಪ್ಟನ್ ಅನ್ನ ಪರಿಚಯಿಸ ಇರಲಿದ್ದು ಅಭಿಮಾನಿಗಳು ಯಾವ ರೀತಿಯಾಗಿ ಅವರನ್ನ ಎಕ್ಸೆಪ್ಟ್ ಮಾಡ್ತಾರೆ. ಸೊ RCB ಅನ್ಬಾಕ್ಸ್ ಇವೆಂಟ್ ಇವತ್ತು ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಸ್ನೇಹಿತರೆ. ನ್ಯೂ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದು ಕಾರ್ಯಕ್ರಮವೊಂದಕ್ಕೆ ಹಾಜರಾಗಿ ಇಂಟರ್ವ್ಯೂನ ಕೂಡ ಕೊಟ್ಟಿದ್ದಾರೆ. ಸೊ ಪ್ರೆಸ್ ಸಮ್ಮಿಟ್ ನೀವು ನೋಡಿರ್ಬೋದು, ಅದರಲ್ಲೂ ಕೂಡ ಇವರಿದ್ರು ವಿರಾಟ್ ಕೊಹ್ಲಿ ಅವರು. ಸೊ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅಂತಂದ್ರೆ ಅಭಿಮಾನಿಗಳ ಉತ್ಸಾಹ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅನ್ಬಾಕ್ಸ್ ಇವೆಂಟ್ ಬಳಿಕ ವಿರಾಟ್ ಸೇರಿದಂತೆ ಎಲ್ಲ ಆಟಗಾರರು ಅಧಿಕೃತವಾಗಿ ಅಭ್ಯಾಸವನ್ನ ಮಾಡ್ತಾರೆ, ಅಂದ್ರೆ ಫೀಲ್ಡ್ಗೆ ಇಳಿತಾರೆ. ಅನ್ಬಾಕ್ಸ್ ಕಾರ್ಯಕ್ರಮದ ಟಿಕೆಟ್ಗಳೆಲ್ಲ ಮಾರ್ಚ್ 6ರಿಂದ ನೀಡಲಾಗಿತ್ತು. ಆದರೆ ಟಿಕೆಟ್ ಕೌಂಟರ್ ಓಪನ್ ಮಾಡಿದಂತಹ 1 ಗಂಟೆ ಒಳಗೆ ಎಲ್ಲ ಕೂಡ ಸೋಲ್ಡ್ ಔಟ್ ಆಗಿದೆ ಸ್ನೇಹಿತರೆ. ಇದೊಂದು ರೀತಿಯಾಗಿ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಸೊ ಇವತ್ತು 3:30ಕ್ಕೆ ಈ ಒಂದು ಇವೆಂಟ್ ಶುರುವಾಗುತ್ತೆ. DJ ಮ್ಯಾಗ್ ಆಗಿರ್ಬೋದು, ಟಿಮ್ಮಿ ಟ್ರಂಪೆಟ್ ಸ್ಟಾರ್ ಆಕರ್ಷಣೆ ಅಂತ ಹೇಳ್ಬೋದು. ಸ್ಯಾಂಡಲ್ವುಡ್ನ ಸ್ಟಾರ್ ಸಿಂಗರ್ ಆದಂತಹ ಜನಪ್ರಿಯ ಗಾಯಕ ಸಂಜಿತ್ ಹೆಗಡೆ, ಐಶ್ವರ್ಯ ರಂಗರಾಜನ್ ಅವರ ಸುಮಧುರ ಧ್ವನಿ ಕೂಡ ಅಭಿಮಾನಿಗಳು ಲೈವ್ನಲ್ಲಿ ಕೇಳಬಹುದು. RCBಯ ಮೊದಲ ಮ್ಯಾಚ್ ಮಾರ್ಚ್ 22ರಂದು ಕೋಲ್ಕತ್ತಾದ ಈಡನ್ ಗಾರ್ಡ್ನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಸೊ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ನಮ್ಮ RCB ತಂಡ ಆಡುತ್ತೆ. ಸೊ RCB ಹೊಸ ತಂಡ, ಹೊಸ ಕ್ಯಾಪ್ಟನ್ನೊಂದಿಗೆ ಮೊದಲ ಟ್ರೋಫಿ ಗೆಲ್ಲುವಂತಹ ನಿರೀಕ್ಷೆಯಲ್ಲಿ ಕಾದಾಟವನ್ನ ನಡೆಸುತ್ತೆ. ಈ ಸಲ ಆದ್ರೂ ಕಪ್ RCBಗೆ ಒಲಿದು ಬರಲಿ ಅನ್ನೋದು ಅಭಿಮಾನಿಗಳ ಒಂದು ದೊಡ್ಡ ಕನಸು ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಇವೆಂಟ್ ಅಲ್ಲಿ ಜರ್ಸಿಯನ್ನ ಎಲ್ಲ ಆಟಗಾರರು ಹಾಕ್ತಾರೆ. ಯಾಕಂತಂದ್ರೆ ಜರ್ಸಿ ಆಲ್ರೆಡಿ ಎಲ್ಲಾ ಕಡೆ ವೈರಲ್ ಆಗಿದೆ. ಸೊ ಹಾಗಾಗಿ ಕ್ರಿಕೆಟರ್ಸ್ ಎಲ್ಲರೂ ಕೂಡ ಪ್ಲೇಯರ್ಸ್ ಎಲ್ಲರೂ ಕೂಡ ಜರ್ಸಿಯನ್ನ ಹಾಕೊಂಡು ವೇದಿಕೆಗೆ ಬರೋದಾಗಿರ್ಬೋದು, ಆ ಒಂದು ಕಾರ್ಯಕ್ರಮದ ಹುರುಪನ್ನ ಇನ್ನಷ್ಟು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಅಭಿಪ್ರಾಯ ಏನು? ಈ ಬಾರಿ RCB ಕಪ್ ಗೆಲ್ಲುತ್ತಾ? RCB ಗೆದ್ರೆ ನಮ್ಮ ಬೆಂಗಳೂರು ಯಾವ ರೀತಿಯಾಗಿರುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮ್ಯಾಚ್ ಆಗಿರ್ಬೋದು, IPL ಆಗಿರ್ಬೋದು, ಕ್ರಿಕೆಟ್ಗೆ ಸಂಬಂಧಪಟ್ಟಂತ ಸಾಕಷ್ಟು ಅಪ್ಡೇಟ್ಸ್ ಅನ್ನ ಹಾಕ್ತಾ ಇರ್ತೀವಿ. ಸೊ ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.